ಒಂದ್ಸರಿ ನೋಡ್ಬೇಡ. ಸವಾಯಿನಾಲ ಟಾರ್ಗೆಟ್ 1, ಟಾರ್ಗೆಟ್ 2 ಸಯೀದ್ ನಾ ಬಿಲಾಲ್, ಟಾರ್ಗೆಟ್ 2, ಟಾರ್ಗೆಟ್ 3 ಮಸ್ಕರ್ ಇ ಅಕ್ವಾ ಅಕ್ಸಾ, ಟಾರ್ಗೆಟ್ 4 ಚಲಾಬಂಡಿ, ಟಾರ್ಗೆಟ್ 5 ಅಬ್ದುಲ್ಲಾ ಬಿನ್ ಮಸೂದ್, ಟಾರ್ಗೆಟ್ 6 ದುಲೈ ಕ್ಯಾಮ್, ಟಾರ್ಗೆಟ್ 7 ಗರ್ಬಿ ಹಬೀಬುಲ್ಲಾ, ಟಾರ್ಗೆಟ್ 8 ಬತ್ರಾಸಿ. 21 ಉಗ್ರರ ಕ್ಯಾಂಪ್ಗಳ ಮೇಲೆ ಸೇನೆ ದೊಡ್ಡ ಅಟ್ಯಾಕ್ ಮಾಡಿದೆ. 9 ಟಾರ್ಗೆಟ್ಗಳು, 21 ಕ್ಯಾಂಪ್ಗಳು. ಇದು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ನಾನು ಹೇಳ್ತಾ ಇದ್ದೆ ಕೆಲವೊಂದು ಕಡಿಮೆ ದೂರದಲ್ಲಿದ್ವು, 3 ರಿಂದ 6 ಕಿಲೋಮೀಟರ್, 8 ಕಿಲೋಮೀಟರ್, ಇನ್ನು ಕೆಲವು 12 ಕಿಲೋಮೀಟರ್. ಈಗ ನೋಡಿ ಸಿಯಾಲ್ಕೋಟ್ LOC ಇಂದ ಸರಿಸುಮಾರು ಒಂದು 12 ಕಿಲೋಮೀಟರ್ ಆಗುತ್ತೆ. ಅಭಿ ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅದರಲ್ಲಿ ಈ ಜೋಯಾ ಅನ್ನುವಂಥದ್ದು ಏನು ಹೇಳಿದ್ರಲ್ಲ, ಆ ಜೋಯಾ 12 ರಿಂದ 18 ಕಿಲೋಮೀಟರ್ ಆಗುತ್ತೆ. ಮರ್ಕಾಜ್ ತೈಬಾ ಇದು ಪಾಕಿಸ್ತಾನದ ವ್ಯಾಪ್ತಿಗೆ ಬರುವಂಥದ್ದು, ಇದು 30 ಕಿಲೋಮೀಟರ್ ಆಗುತ್ತೆ. ಇದು ಇನ್ನು ಸುಮಾನ್ ಅಲ್ಲಾ ಮಸೀದಿ ಇದೆಯಲ್ಲ, ಜೈಷ್ ಎ ಮೊಹಮ್ಮದ್ನ ಹೆಡ್ ಕ್ಯಾಂಪ್, ಅದು 100 ಕಿಲೋಮೀಟರ್ ದೂರದಲ್ಲಿದೆ. 100 ಕಿಲೋಮೀಟರ್ ದೂರದಲ್ಲಿ. ಅಂದ್ರೆ ಕೆಲವೊಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಆ ಕ್ಯಾಂಪ್ಗಳಿದ್ವಲ್ಲ, ಅದ್ರ ಮೇಲೂ ದಾಳಿ ಮಾಡಲಾಗಿದೆ. ಇನ್ನು ಕೆಲವೊಂದು ಏನು ಅಂದ್ರೆ ಪಾಕಿಸ್ತಾನದ ಒಳಗಡೆಗೂ ಕೂಡ ದಾಳಿ ಮಾಡಲಾಗಿದೆ. ದಾಳಿಯ ರೀತಿಯ ಬಗ್ಗೆ ಮುರಳಿಯವರು ಹೇಳ್ತಾ ಇದ್ರು. ನುಗ್ಗಿ ಹೊಡೆದ್ವಿ ಎನ್ನುವಂಥದ್ದು ಇದೆಯಲ್ಲ, ಅಲ್ಲಿ ತನಕ ಹೋಗುವಂಥ ಅಗತ್ಯ ಇಲ್ಲ. ಯಾಕಂದ್ರೆ ಈಗ ಬಹಳಷ್ಟು ಚೇಂಜ್ ಆಗಿದೆ ಈಗ ಟೆಕ್ನಾಲಜಿ. ಇಲ್ಲಿಂದಲೇ ಟಾರ್ಗೆಟ್ ಮಾಡಿ ಉಡಾಯಿಸಿದ್ದಾರೆ ಅನ್ನುವಂಥ ಮಾತು. ಸರ್, ನಾವು ನಮ್ಮ ಫಾರಿನ್ ಸೆಕ್ರೆಟರಿ ಅವರ ಮಾತನ್ನು ನಾವು ಗಮನಿಸಿದ್ರೆ ಅವ್ರು ಹೇಳ್ತಾರೆ ನಾನ್ ಎಸ್ಕಲೇಟರಿ ರೆಸ್ಪಾನ್ಸಿಬಲ್ ಅಟ್ಯಾಕ್ ಅಂದರು. ದಟ್ ಮೀನ್ಸ್ ನಾವು ಇದನ್ನು LOCನ ವಯಲೇಟ್ ಮಾಡಿಲ್ಲ. LOC ವಯಲೇಟ್ ಮಾಡದೆ ನಾವು ಇದನ್ನು 100 ಕಿಲೋಮೀಟರ್ಸ್ ದೂರದಲ್ಲಿರುವಂಥ ಹೈ ವ್ಯಾಲ್ಯೂ ಟಾರ್ಗೆಟ್ ಹೊಡಿಬೇಕಾದ್ರೆ ದೇರ್ ಇಸ್ ಓನ್ಲಿ ಒನ್ ವೇ. ಅದು ಇಟ್ ಈಸ್ ಎ ಬಿಯಾಂಡ್ ವಿಜುವಲ್ ರೇಂಜ್ ವೆಪನ್ಸ್. ಇದು ಐದರ್ ಇಸ್ ಅ ಮಿಸೈಲ್, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಥವಾ ಏರ್ ಟು ಸರ್ಫೇಸ್ ಮಿಸೈಲ್. ಆಕಾಶ ಅಂತ ಕೇಳಿದ್ವಿ ನಾವು. ಹೌದು, ಆಕಾಶ ಮಿಸೈಲ್. ಹೌದು. ಇದನ್ನ ಇಲ್ಲ, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಂದರೆ ಆ ರೇಂಜಲ್ಲಿರೋದು ನಮ್ಮ ಹತ್ರ ಬ್ರಹ್ಮೋಸ್. ಆಮೇಲೆ ಏರ್ ಟು ಸರ್ಫೇಸ್ ಮಿಸೈಲ್ ಅಂದರೆ ಆ ರೇಂಜಲ್ಲಿರೋದು ಸ್ಕ್ಯಾಲ್ಪು, ಬರೀ ರಫಾಲಿಂದಷ್ಟೇ ಲಾಂಚ್ ಮಾಡೋಕ್ಕಾಗೋದು. ಮೂರನೇದು ಹ್ಯಾಮರ್ ಕಿಟ್ಟು, ಅದು ಅಷ್ಟೇ ಎಕ್ಸ್ಟೆಂಡೆಡ್ ರೇಂಜು 100 ಕಿಲೋಮೀಟರ್ಸ್. ಅಂದರೆ ಇವತ್ತು ಇದನ್ನು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಬ್ರಹ್ಮೋಸು, ಆಮೇಲೆ ರಫಾಲಿಂದ ಸ್ಕ್ಯಾಲ್ಪು, ಆಮೇಲೆ ಇದನ್ನು ಹ್ಯಾಮರ್ ಕಿಟ್ಸ್ ಯೂಸ್ ಮಾಡಿದ್ದೀವಿ. ಇದು ನಮಗೇನು ತೋರಿಸುತ್ತೆ ಅಂದರೆ ದೇರ್ ಇಸ್ ಎ ಜಾಯಿಂಟ್ ಆಪರೇಷನ್ ಬೈ ಆರ್ಮಿ ಆ್ಯಂಡ್ ಏರ್ ಫೋರ್ಸ್. ಮೂರನೇದು, ನಾವು ಕರಾಚಿ ಪೋರ್ಟಲ್ಲಿ ನಮ್ಮ ನೇವಲ್ ಫ್ಲಾಟಿಲ್ ಅಲ್ಲಿ ಇಟ್ಟಿದ್ವಿ. ಅದನ್ನು ನಮ್ಮ ಇದನ್ನು ಡಿಸ್ಟ್ರಾಯರ್ಸಲ್ಲಿ ಇತ್ತು. ಈವನ್ ದೋ ಅವ್ರ ಡಿಸ್ಟ್ರಾಯರ್ಸು ಓನ್ಲಿ ಫಾರ್ ಇದು ಡೆಟ್ರನ್ಸ್ಗೆ ಇಟ್ಟಿದ್ವಿ. ಅಂದರೆ ಇವತ್ತು ಈ ಆಪರೇಷನ್ ಏನಾಗಿದೆ ಇವತ್ತು ಬೆಳಿಗ್ಗೆ, ಇದು ಇಟ್ ಈಸ್ ಎ ಜಾಯಿಂಟ್ ಆಪರೇಷನ್ ಆಫ್ ಆರ್ಮಿ, ನೇವಿ ಆ್ಯಂಡ್ ಏರ್ ಫೋರ್ಸ್. ಸೊ ಇದು ಸಿಂಗಲ್ ಸರ್ವಿಸ್ ಮಾಡಿರೋಂಥ ಆಪರೇಷನ್ ಅಲ್ಲ. ಇದು ಟಾರ್ಗೆಟ್ ಐಡೆಂಟಿಫಿಕೇಷನ್ ಮಾಡಿರೋದು ಡೆಫಿನೆಟ್ಲಿ ಇಂಟೆಲಿಜೆನ್ಸ್ ಇನ್ಪುಟ್ಟು. ಇವತ್ತು ಇಂಟೆಲಿಜೆನ್ಸ್ ಬಿಟ್ಟು ಬರೇ ಅಜಿತ್ ದೋವಲ್ ಅಷ್ಟೇ ಕೊಟ್ಟಿಲ್ಲ. ನಾವು ಅಜಿತ್ ದೋವಲ್ ಅಂತ ತಲೆ ಚಚ್ಕೊಡ್ತಾ ಇದ್ದೀವಿ. ಅಜಿತ್ ದೋವಲ್ ಒಬ್ಬರೇ ಏನೂ ಮಾಡೋಕ್ಕೂ ಆಗಲ್ಲ. ಇವತ್ತು ಒಂದು ಇಂಟೆಲಿಜೆನ್ಸ್ ಏಜೆನ್ಸಿನೇ ಇದೆ ಡೆಲ್ಲಿನಲ್ಲಿ, ಅದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗಳಿಗಿದೆ. ಅದು ಭಾಳ ದೊಡ್ಡ, ನಾವು ಇದ್ರ ವಿಷಯ ಮಾತಾಡಿದ್ವಿ. ಅದಕ್ಕೆ ಎಲ್ಲರೂ ಇನ್ಪುಟ್ಸ್ ಕೊಡ್ತಾರೆ, ಇನ್ಕ್ಲೂಡಿಂಗ್ ಡಿಫೆನ್ಸ್ ಸರ್ವಿಸಸ್. ಆ ಇಂಟೆಲಿಜೆನ್ಸ್ ಇನ್ಪುಟ್ ತೊಗೊಂಡು ಟಾರ್ಗೆಟ್ನ ಸೆಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನಾವು ಎಕ್ಸಿಕ್ಯೂಟ್ ಮಾಡಿ ಅವ್ರು ಯಾರೂ ಪಾಕಿಸ್ತಾನ ಗೊತ್ತೇ ಆಗೇ ಇಲ್ಲ, ನಾವು ಹೋಗಿ ಹೊಡೆದ್ವಿ ಅನ್ನೋ ಮಾತು ತಪ್ಪು. ಸರ್, ಇಲ್ಲಿ ಆ ಥರ ಹೇಳಿಲ್ಲ. ಈಗ ನೋಡಿ, ಈಗ ಯಾರ್ಯಾರು ಬ್ರೀಫಿಂಗ್ ಮಾಡಿದ್ರು ಪ್ರಧಾನಮಂತ್ರಿಗೆ ಅನ್ನೋದ್ರಲ್ಲಿ ಹೆಸರುಗಳಲ್ಲಿ ಬಿಡಿ, ಎಲ್ಲರ ಹೆಸರುಗಳನ್ನ ಹೇಳಕ್ಕಾಗಲ್ಲ. ಅದು ನಂಬರ್ 1. ಜೊತೆಗೆ ಏನಂದ್ರೆ ಪಾಕಿಸ್ತಾನಕ್ಕೆ ಗೊತ್ತೇ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈಗ ಪಾಕಿಸ್ತಾನದ ಸಚಿವ ಒಬ್ಬರು ರಾತ್ರಿ ಕಣ್ಣು ತಿಕ್ಕಂಬಂದು 1:30 ಗಂಟೆಗೆ ಪತ್ರಿಕಾಗೋಷ್ಠಿ ಮಾಡಿ 24 ಗಂಟೆ ಅಥವಾ 48 ಗಂಟೆ ಒಳಗಡೆಗೆ ಭಾರತ ನಮ್ಮ ಮೇಲೆ ದಾಳಿ ಮಾಡುವಂಥದ್ದು ನಿಶ್ಚಿತ ಅಂತ ಹೇಳಿ, ಇದೆಲ್ಲದೂ ಕೂಡ ಗೊತ್ತಿರುವಂಥ ಸಂಗತಿನೇ ಇಲ್ಲ. ಒಂದು ಯಾತಕ್ಕೆ ನಾ ಆ ಥರ ಹೇಳಿದೆ ಅಂತ ಒಂದು ರೀಸನ್ ಇದೆ. ಈಗ
ನಮ್ಮ ಮಿಸೈಲ್ಸ್ ಆಗಲಿ ಕ್ಷಿಪಣಿಗಳಾಗಲಿ ಅಥವಾ ಏರ್ಕ್ರಾಫ್ಟ್ ಆಗಲಿ ನಮ್ಮ ಸೈಡಲ್ಲಿರೋ ಏರ್ಕ್ರಾಫ್ಟ್ ಈಗ ಐಲವೋಸಿ ಕ್ರಾಸ್ ಮಾಡದೆ ಅವರನ್ನು ಬಿಯಾಂಡ್ ವಿಜುವಲ್ ರೇಂಜಿಂದ ಹೊಡೆದಿದ್ದಾರೆ. ಆ ಇದನ್ನು ಅವರು ರೇಡಾರ್ಸ್ ಪಿಕಪ್ ಆಗಿ ಅವ್ರ ಏರ್ಕ್ರಾಫ್ಟ್ ಸ್ಕ್ರಾಂಬಲ್ ಮಾಡಿದ್ರು, ಅವ್ರಿಗೆ ನಮ್ಮನ್ನು ಹಿಡಿಯಕ್ಕೆ ಆಗಿಲ್ಲ. ಸೊ ಮಾಡಿರಬಹುದು ಅವರು ಅಂತ ನನ್ನ ಊಹೆ ಅಷ್ಟೇ. ಸೊ ಬಟ್ ಒಂದು ಲಾಸ್ಟ್ ಒಂದು ಹೇಳ್ತೀನಿ, ತರಬೇತಿ ಪಡೆದಿದ್ದಂತ ಉಗ್ರ ನೆಲೆ ಕೂಡ ಧ್ವಂಸ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಬೈನಲ್ಲಿ ದಾಳಿ ಮಾಡಿದ್ದ ಈ ಪಾಪಿ ಅಜ್ಮಲ್ ಕಸಬ್ ಅಂತ ಡೇವಿಡ್ ಹೆಡ್ಲಿ ಟ್ರೈನ್ ಆಗಿದ್ದಂತಹ ಉಗ್ರ ನೆಲೆ ಉಡೀಸ್ ಆಗಿದೆ. ಜೆಎಂ ಉಗ್ರ ಸಂಘಟನೆಯ ಅಡುಗುತಾಣ ಫಿನಿಶ್ ಆಗಿದೆ. ಅಜ್ಮಲ್ ಕಸಬ್ ಇದೇ ಉಗ್ರ ನೆಲೆಯಲ್ಲಿ ತರಬೇತಿಯನ್ನ ಪಡೆದಿರ್ತಾನೆ. ಈ 9 ಟಾರ್ಗೆಟ್ಗಳಲ್ಲಿ ಇದು ಕೂಡ ಒಂದು. ಆ ನೆಲೆ ಧ್ವಂಸವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡೇವಿಡ್ ಹೆಡ್ಲಿ ಟ್ರೈನ್ ಆಗಿದ್ದಂತ ಉಗ್ರ ನೆಲೆ ಉಡೀಸ್ ಆಗಿದೆ. ಈ ಮುಜಾಮಿಲ್ ಜೊತೆಗೆ ಸ್ನೇಹವನ್ನ ಬೆಳೆಸಿದ್ದಂತ ಡೇವಿಡ್ ಹೆಡ್ಲಿ ಬಹಳ ದೊಡ್ಡ ದೊಡ್ಡ ಪುಣ್ಯಾತ್ಮರೆಲ್ಲ ಅಲ್ಲಿ ಯಾರ್ಯಾರು ತಗೊಂಡಿದ್ರು ಟ್ರೈನಿಂಗ್. ಸೊ ಅಂಥವನ್ನು ಉಡಾಯಿಸಕ್ಕೆ ಇಷ್ಟೊಂದು ದಿವಸ ಬೇಕಾಯ್ತು ನಮಗೆ. ಸೊ ಇದು ಸಂಗತಿ. ಸರ್ ತಾವೇನಂತೀರಿ ಸರ್? ಇದು ಅಫ್ಕೋರ್ಸ್ ಜಾಯಿಂಟ್ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಆಗಿದೆ. ಸೊ ನೇವಿಯವರು ದೇ ವುಡ್ ಆಲ್ಸೋ ಹ್ಯಾವ್ ಬೀನ್ ವಾಚ್ಡ್. ಅಂದರೆ ಅವ್ರಿಗೆ ಬಂದಿರುವಂಥ ವ್ಯಾಪ್ತಿನ ಅವರು ಸ್ಟ್ರಾಂಗ್ ಆಗಿ ಕಾಪಾಡ್ತಾ ಇರ್ತಾರೆ ಈ ಒಂದು ಟೈಮಲ್ಲಿ. ಆರ್ಮಿಯವರು LOCಲಿ ದೇ ವುಡ್ ಹ್ಯಾವ್ ಎಕ್ಸ್ಪೆಕ್ಟೆಡ್ ಲಾಟ್ ಆಫ್ ಫೈರಿಂಗ್ ವಿಲ್ ಹ್ಯಾಪನ್ ಆ್ಯಸ್ ಸೂನ್ ಆ್ಯಸ್ ದಿಸ್ ಅಟ್ಯಾಕ್ ಹ್ಯಾಪನ್ಸ್. ಸೊ ಈಗಾಗಲೇ ನೋಡಿರ್ಬೋದು ರಜೌರಿ ಮತ್ತು ಪೂಂಚಲ್ಲಿ ಸಿಕ್ಕಾಪಟ್ಟೆ ಶೆಲ್ ಫೈರಿಂಗ್ ಆಗ್ತಾಯಿದೆ, ಶೆಲ್ ಎಕ್ಸ್ಚೇಂಜಸ್ ಆಗ್ತಾಯಿದೆ. ಆಮೇಲೆ ಏರ್ಫೋರ್ಸ್ ಅವರು ಅಫ್ಕೋರ್ಸ್ ದೇ ಹ್ಯಾವ್ ಡನ್ ಇನ್ಸೈಡ್ ದಿ ಅವ್ರ LOC ದಾಟಿಲ್ಲ. ದೇ ಹ್ಯಾವ್ ಯೂಸ್ ದಿ ವೆರಿ ಪ್ರಿಸೈಸ್ ವೆಪನ್ಸ್ ಲೈಕ್ ಸ್ಕ್ಯಾಲ್ಪ್ ಯೂಸ್ ಮಾಡಿದ್ದಾರೆ, ವಿಚ್ ಕ್ಯಾನ್ ಗ್ರೌಂಡ್ ಮಿಸೈಲ್ಸ್, ಏರ್ ಟು ಗ್ರೌಂಡ್ ಮಿಸೈಲ್ಸ್ ವಿಚ್ ಕ್ಯಾನ್ ಗೋ ಬಿಯಾಂಡ್ 250 kilometers. ಸೊ ದೆನ್ ದೇ ಹ್ಯಾವ್ ಯೂಸ್ಡ್ ಹ್ಯಾಮರ್ ವಿಚ್ ಕ್ಯಾನ್ ಗೋ ಬಿಯಾಂಡ್ 70 kilometers. ಮತ್ತು ಸುಖಾಯಿ ಏನಾರು ಯೂಸ್ ಮಾಡಿದರೆ ಅಫ್ಕೋರ್ಸ್ ಬ್ರಹ್ಮೋಸ್ ಯೂಸ್ ಮಾಡಿರ್ತಾರೆ. ಬ್ರಹ್ಮೋಸ್ ಕ್ಯಾನ್ ರೀಚ್ ಅಪ್ ಟು 200 to 400 kilometers ತನಕ ರೀಚ್ ಆಗಿರುತ್ತೆ. ಸೊ ಈ 3 ಯೂಸ್ ಮಾಡೇ ಇರ್ತಾರೆ ಈ ವೆಪನ್ಸು ಆ ಟಾರ್ಗೆಟೆಡ್ ಪ್ರಿಸೈಸ್ ಅಟ್ಯಾಕ್ಗೆ. ಅಫ್ಕೋರ್ಸ್ ಇನ್ಪುಟ್ಸ್ ಒಂದೇ ಇರುತ್ತೆ, ಆ ಕೋಆರ್ಡಿನೇಟ್ಸು ನೀವು ಹೇಳ್ದಂಗೆ ಇಂಟೆಲಿಜೆನ್ಸ್ ಇರುತ್ತೆ, ನೇವಿ ಮಿಲಿಟ್ರಿ ಇಂಟೆಲಿಜೆನ್ಸ್ ಇರುತ್ತೆ. ದೇ ವುಡ್ ಈವನ್ ಸ್ಯಾಟಿಲೈಟ್ ಸಪೋರ್ಟು ತೊಗೊಂಡಿರ್ಬೋದು ಅವರು. ಸೊ ದೇ ವುಡ್ ಹ್ಯಾವ್ ಮಾರ್ಕ್ ದಿ very clearly the locations and they have hit the locations very precisely. So ನೀವು ಬಾಲಾಕೋಟ್ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಮೋರ್ ಪ್ರಿಸೈಸ್ ಅಟ್ಯಾಕ್ ಆ್ಯಂಡ್ ಈವನ್ ದೇ ಹ್ಯಾವ್ ಯೂಸ್ ಡ್ರೋನ್ಸ್ ಆಲ್ಸೋ. ಡ್ರೋನ್ಸು ಯೂಸ್ ಮಾಡಿರ್ತಾರೆ, ಡ್ರೋನ್ಸ್ ಯೂಸ್ ಮಾಡೇ ಇರ್ತಾರೆ. ಬಿಕಾಸ್ ಆ ಫೋಟೋಸು ಮತ್ತು ಅಲ್ಲಿನ ಚಲನವಲನಗಳನ್ನೆಲ್ಲ ಗಮನಿಸೋಕ್ಕೆ ಈವನ್ ದೇ ಹ್ಯಾವ್ ಯೂಸ್ ಡ್ರೋನ್ಸ್ ಆಲ್ಸೋ. ಸೊ ಡ್ರೋನ್ಸ್ ಆಲ್ಸೋ ವುಡ್ ಹ್ಯಾವ್ ಗಿವನ್ ದೆಮ್ ಲಾಟ್ ಆಫ್ ಇನ್ಪುಟ್ಸ್. ಸೊ ಇದನ್ನೆಲ್ಲ ತೊಗೊಂಡು ದೇ ಹ್ಯಾವ್ ಡನ್ ಎ ಪ್ರಿಸೈಸ್ ಅಟ್ಯಾಕ್. ಬಟ್ ಹೌ ದೇ ಹ್ಯಾವ್ ಅದರಲ್ಲಿ ಅವ್ರದ್ದು ಸರ್ಫೇಸ್ ಇದು HQ-9 ಇತ್ತ ಇಂಟರ್ಸೆಪ್ಟ್ ಮಾಡೋಕ್ಕೆ. HQ-9 ಇಟ್ಟಿದ್ರ, HQ-9 ಫೇಲ್ಯೂರ್ ಆಯಿತಾ, ನಮ್ಮ ರಫೇಲ್ ಏನಾರು ಅದು HQ-9ನ ಜಾಮ್ ಮಾಡ್ತಾ, ನಮ್ಮ ಮಿಸೈಲ್ಸ್ ಬೇಕಾದ್ರೆ ದೇ ಕುಡ್ ಹ್ಯಾವ್ ಇಂಟರ್ಸೆಪ್ಟೆಡ್. ವೈ ಇಟ್ ಕುಡ್ ನಾಟ್ ಬಿ ಇಂಟರ್ಸೆಪ್ಟೆಡ್? ವೆದರ್ ಅವರ್ ಮಿಸೈಲ್ಸ್ ವೇರ್ ಸಚ್ ದಟ್ ಈವನ್ ದಿ ರಡಾರ್ಸ್ ಕುಡ್ ನಾಟ್ ಇಂಟರ್ಸೆಪ್ಟ. ಬಿಕಾಸ್ ನಮ್ಮ ಹತ್ರ S-400 ಇದ್ದಂಗೆ ಅವ್ರ ಹತ್ರ HQ-9 ಆಫ್ ಚೈನಾ ಇತ್ತು, ಅವ್ರು ಹೇಳ್ಕೊಂಡಿದ್ರು HQ-9 ನಮ್ಮ ಹತ್ರ ಇದೆ ಅಂತ. ಬಟ್ ವೈ HQ-9 ಕುಡ್ ನಾಟ್ ಡಿಟೆಕ್ಟ್ ದಟ್? ಇಲ್ಲ, ಆ ಜಾಗ ಎಲ್ಲಿತ್ತು, ಎಲ್ಲಿತ್ತು ಗೊತ್ತಿಲ್ಲ. ಬಿಕಾಸ್ ದೇ ಆಲ್ಸೋ ಹ್ಯಾವ್ ಎ ಮಿಸೈಲ್ ಇಂಟರ್ಸೆಪ್ಟ್ ಸಿಸ್ಟಮ್. ಬಟ್ ವೈ ದೇ ಕುಡ್ ನಾಟ್ ಇಂಟರ್ಸೆಪ್ಟ್ ಅದೆಲ್ಲ ವಿ ಕೆನಾಟ್ ಈವನ್ ವಿತೌಟ್. ವಿ ನೋ ಟು ಸರ್ಟನ್ ಎಕ್ಸ್ಟೆಂಟ್. ಲಾಸ್ಟ್ ಟೈಮು ಇದೇ ಥರ ಆಯಿತು ಬಾಲಕೋಟಲ್ಲಿ. ದೇರ್ ಇಸ್ ವಾಟ್ ಈಸ್ ನೋನ್ ಅನ್ ಆರ್ಬ್ಯಾಟ್. ನಮ್ದೊಂದು ಆರ್ಬ್ಯಾಟ್ ಇದೆ, ಅವ್ರದ್ದೊಂದು ಆರ್ಬ್ಯಾಟ್ ಇದೆ. ಆರ್ಬ್ಯಾಟ್ ಅಂದರೆ ಆರ್ಡರ್ ಆಫ್ ಬ್ಯಾಟಲ್. ಈಗ ನಾವು ಇಲ್ಲಿ ಕೂತ್ಕೊಂಡು ಒಂದು ನಮ್ಮ ಇದನ್ನೇ ಒಂದು ಕೇಂದ್ರ ಬಿಂದುವಾಗಿ ತೊಗೊಂಡು ಒಂದು ಸರ್ಕಲ್ ಎಳೆದರೆ ಅವರು ಪಾಕಿಸ್ತಾನದಲ್ಲಿ ಯಾವ್ಯಾವ ರಡಾರ್ನ ಯಾವ್ಯಾವ ಕಡೆ ಪೊಸಿಷನ್ ಮಾಡಿರ್ತಾರೆ ಆ ಸರ್ಕಲ್ ಅಷ್ಟೇ ಅದರದ್ದು ಏರಿಯಾ ಆಫ್ ಆಪರೇಷನ್. ಇಲ್ಲೊಂದು ಸರ್ಕಲ್ಲು, ಇಲ್ಲೊಂದು ಸರ್ಕಲ್ಲು, ಇಲ್ಲೊಂದು ಸರ್ಕಲ್ಲು ಅಂದರೆ ಬೇಕಾದಷ್ಟು ರೇಡಾರ್ಸು. ಮಧ್ಯದಲ್ಲಿ ಎಲ್ಲೋ ಒಂದು ಗ್ಯಾಪ್ ಇದೆ.